ಚಿಕ್ಕಬಳ್ಳಾಪುರ ಸಂಸದ ಸುಧಾಕರ್ ಈಗ ಎ1 ಆರೋಪಿ. ಡಿಸಿ ಆವರಣದಲ್ಲಿ ಡ್ರೈವರ್ ಆತ್ಮಹತ್ಯೆ ಕೇಸಲ್ಲಿ ಎಫ್ಐಆರ್ ದಾಖಲಾಗಿದೆ. ಚಿಕ್ಕಬಳ್ಳಾಪುರ ಸಂಸದ ಸುಧಾಕರ್ ಈಗ ಎ1 ಆರೋಪಿ, ಅಕ್ಯೂಸ್ಡ್ ನಂಬರ್ 1. ಡಿಸಿ ಆವರಣದಲ್ಲಿ ಅರ್ಥಾತ್ ಜಿಲ್ಲಾಧಿಕಾರಿಯ ಕಚೇರಿಯ ಮುಂದೆ ಒಬ್ಬ ಚಾಲಕ ಆತ್ಮಹತ್ಯೆ ಮಾಡಿಕೊಳ್ತಾನೆ. ಆ ಪ್ರಕರಣದ ಎ1 ಆರೋಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಈಗ ಎಫ್ಐಆರ್ ದಾಖಲಾಗಿದೆ. ಮೃತ ಬಾಬು ಪತ್ನಿ ಶಿಲ್ಪಾ ದೂರಿನ ಮೇಲೆ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ. ಬೆಂಕಿ ಬೀಳದಲೆ ಹೊಗೆ ಆಡುತ್ತಾ ಪ್ರಕರಣದಲ್ಲಿ ಎ1 ಆರೋಪಿಯಾದ ಸಂಸದ ಕೆ ಸುಧಾಕರ್, ಎ2 ನಾಗೇಶ್, ಎ3 ಮಂಜುನಾಥ್ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ. ಬಿಎನ್ಎಸ್ ಕಾಯ್ದೆ, SC/ST ಕಾಯ್ದೆ ಸೆಕ್ಷನ್ 3(2) ಅಡಿಯಲ್ಲಿ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಂದಷ್ಟು ಜನ ಮಾತನಾಡ್ತಾ ಇದ್ರು, ಅರೆಸ್ಟ್ ಆಗ್ತಾರ ಚಿಕ್ಕಬಳ್ಳಾಪುರದ ಬಿಜೆಪಿ ಸಂಸದ ಈ ಪ್ರಕರಣವನ್ನ ಹೆಂಗ ಬೇಕಾದ್ರೂ ವ್ಯಾಖ್ಯಾನಿಸಬಹುದು, ಹೆಂಗ ಬೇಕಾದ್ರೂ ಬಣ್ಣಿಸಬಹುದು, ತಪ್ಪಿಸಿಕೊಳ್ಳೋದಕ್ಕೆ ಹೆಂಗ ಬೇಕಾದ್ರೂ ಸಮರ್ಥನೆ ಕೊಡಬಹುದು. ಇದು ನಮ್ಮ ಮಾತಲ್ಲ. ಕಾಂಗ್ರೆಸ್ನ ಕಾರ್ಯಕರ್ತರು ನಿನ್ನೆ ಪ್ರತಿಭಟನಾ ಸಂದರ್ಭದಲ್ಲಿ ಮಾತನಾಡ್ತಾ ಇದ್ದಿದ್ದು, ಹೆಂಗ ಬೇಕಾದ್ರೂ ವ್ಯಾಖ್ಯಾನಿಸಬಹುದು ಡಾಕ್ಟರ್ ಕೆ ಸುಧಾಕರ್, ಆದರೆ ಬೆಂಕಿ ಬೀಳದೆ ಹೊಗೆ ಕಾಣಿಸಿಕೊಳ್ಳುವುದಿಲ್ಲವಲ್ಲ. ಬಿರಿಯಾನಿಗೆ ಮಸಾಲೆ ಹಾಕಿದಾಗ ಮಾತ್ರ ಪಕ್ಕದ ಮನೆಯವರಿಗೆ ಘಮ ಬರೋದು ಅಲ್ವೇ? ಇದು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಒಂದಷ್ಟು ಚರ್ಚಿತ ವಿಚಾರ. ಬಿಎನ್ಎಸ್ ಕಾಯ್ದೆ, SC/ST ಕಾಯ್ದೆ ಸೆಕ್ಷನ್ 3(2) ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿದೆ. ಸಂಸದನ ವಿರುದ್ಧ ಗುರುತರ ಆರೋಪ, ಅರೆಸ್ಟ್ ಆಗ್ತಾರಾ? ಹಾಗಾದ್ರೆ ಚಿಕ್ಕಬಳ್ಳಾಪುರದ ಬಿಜೆಪಿ ಸಂಸದ ಜನಪರ ಕೆಲಸ ಆಗಬೇಕಾಗಿರ್ತಕ್ಕಂತಹ ಜಿಲ್ಲಾಧಿಕಾರಿಯ ಕಚೇರಿಯ ಮುಂದೆ ಮೊನ್ನೆ ನಡೆಯಲೇಬಾರದಿದ್ದ ಒಂದು ದುರ್ಘಟನೆ ನಡೆದು ಹೋಗುತ್ತೆ. ಒಬ್ಬ ಸಾಮಾನ್ಯ ಚಾಲಕ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಆಯ್ಕೆ ಮಾಡಿಕೊಂಡ ಜಾಗ ಬಸ್ ನಿಲ್ದಾಣ ಅಲ್ಲ, ರೈಲ್ವೆ ಪ್ಲಾಟ್ಫಾರಂ ಅಲ್ಲ, ಬದಲಾಗಿ ಜಿಲ್ಲಾಧಿಕಾರಿಯ ಕಚೇರಿ. ಯಾಕೆ ಆತ ಅದೇ ಜಾಗವನ್ನು ಆಯ್ಕೆ ಮಾಡಿಕೊಂಡ ಅನ್ನೋದಕ್ಕೂ ಕೂಡ ಕಾರಣಗಳಿತ್ತು. ಅತಿ ವೇಗವಾಗಿ ಯಾರನ್ನ ಈ ಪ್ರಕರಣ ತಲುಪಬೇಕೋ ಅವರಿಗೆ ತಲುಪಲಿ ಅನ್ನೋ ಕಾರಣವನ್ನೇ ಆತ ಉದ್ದೇಶವಾಗಿ ಇಟ್ಕೊಂಡಿದ್ದ. ಒಂದಷ್ಟು ಸಾಕ್ಷ್ಯಗಳು ಪತ್ತೆಯಾಗಿದೆ ಡಾಕ್ಟರ್ ಕೆ ಸುಧಾಕರ್ ಮೇಲೆ ಆತ ಮಾಡಿರತಕ್ಕಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ. ಆ ಆರೋಪ ಅಥವಾ ಆ ದಾಖಲೆಯ ಆಧಾರಿತವಾಗಿ ಈಗ ಕೇಸ್ ದಾಖಲಾಗಿರೋದು. ಸಂಸದ ಅನ್ನೋ ಕಾರಣಕ್ಕೋಸ್ಕರ ಪ್ರಜ್ವಲ್ ಈ ರಾಜ್ಯದಲ್ಲಿ ಉಳಿದುಕೊಳ್ಳಲಿಲ್ಲ, ರಕ್ಷಣೆ ಹೊಂದಲಿಲ್ವಲ್ಲ. ಸೊ ಹಾಗಾಗಿ ಸಂಸದನಿಗೂ ಕೂಡ ಕಠಿಣ ಶಿಕ್ಷೆಯಾಗಬೇಕು ಅಂತ ಹೇಳಿ ಒಂದಷ್ಟು ಜನ ಆಗ್ರಹಿಸ್ತಾ ಇದ್ದಾರೆ. ಒಟ್ಟಾರೆ ಈ ಪ್ರಕರಣ ಮುಂದೆ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನುವಂತಹದ್ದೇ ಪೊಲಿಟಿಕಲ್ ಕ್ಯೂರಿಯಾಸಿಟಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.